ವೆಂಕಟಾಂಬೆಯ ಉದರದ ಒಳಗಿದ್ದ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥ ಆಗಾಗಲೇ ಭಗವತ್ ಚಿಂತನೆಯಲ್ಲೆಲ್ಲ ಮಾಡ್ತಾಯಿದ್ರು. ಅದರ ಪ್ರಭಾವದಿಂದಾಗಿ ತಾಯಿಗೆ ಅಂಥ ಗುಣಗಳು ಬಂದಿದೆ ಅಂತ ಮತ್ತೊಂದು ಹೇಳ್ತಾರೆ. ವೆಂಕಟಾಂಬೆಗೆ ಕೆಂಪು ಮಣ್ಣು ಅಂದರೆ ಎಲ್ಲಿಲ್ಲದ ಇಷ್ಟ ಅಂತೆ. ಸಾಮಾನ್ಯ ಗರ್ಭಿಣಿಯರಿಗೆ ಬೇರೆ ಬೇರೆ ಬಯಕೆಗಳಿರುತ್ತೆ. ವೆಂಕಟಾಂಬೆಯ ಬಯಕೆ ಏನು ಗೊತ್ತಾ? ಕೆಂಪು ಮಣ್ಣು. ಎಲ್ಲಿ ಹೋದರೂ ಕೆಂಪು ಮಣ್ಣು ಹೋಗೋದು, ಯಾರು ನೋಡ್ತಾ ಇದ್ದಾರೆ ಅಂತ ನೋಡು ತಿನ್ನುವುದು. ಅಲ್ಲಮ್ಮ ಯಾಕೆ ತಿಂತಾ ಇದ್ದೆ? ಇಲ್ಲ ಉತ್ತರ. ಸಾಮಾನ್ಯ ನಮ್ಮಲ್ಲಿ ಹೇಳುವುದಾಗಿದ್ದರೆ ಯಾವುದೋ ಒಂದು ಇದು ಕಡಿಮೆ ಆಗಿದೆ, ಹಾಗಾಗಿ ಅದರ ಪೂರಣೆಗಾಗಿ ಅವಳು ಕೆಂಪು ಮಣ್ಣು ತಿಂತಾಳೆ ಅಂತ ನಾವು ಭೌತಿಕವಾಗಿ ಉತ್ತರ ಕೊಡ್ಬೋದು. ಆದರೆ ರಾಘವೇಂದ್ರ ವಿಜಯಕಾರರು ಹೇಳ್ತಿದ್ದಾರೆ, ಅಲ್ಲ, ಅವರ ಉದರದ ಒಳಗಿರ್ತಕ್ಕಂತಹ ವೆಂಕಟನಾಥ ಅವ ಮುಂದೆ ಅವ ಕಾವಿ ಬಟ್ಟೆ ಉಡುವವ. ಕಾವಿ ಬಟ್ಟೆಯ ಬಣ್ಣ ಕೆಂಪು, ಸಾಮಾನ್ಯ ಕಾವಿ. ಅದರ ಪ್ರಭಾವದಿಂದಾಗಿ ಆ ವೈರಾಗ್ಯದ ಸಂಕೇತವಾಗಿ ಏನು ಕಾವಿ ಬಟ್ಟೆ ಇದೆ ಅದರ ಪ್ರಭಾವದಿಂದಾಗಿ ವೆಂಕಟಾಂಬೆಗೆ ಕೆಂಪು ಮಣ್ಣು ಅಂದರೆ ಎಲ್ಲಿಲ್ಲದ ಪ್ರೀತಿ ಅಂತ ಹೀಗೆ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಾರಸ್ಯ, ಅವಳ ಮನೆಯಲ್ಲಿ ಅಷ್ಟು ದಾರಿದ್ರ್ಯ ಇರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಗೃಹಸ್ಥಾಶ್ರಮದಲ್ಲಿ ಸ್ವಲ್ಪ ದಾರಿದ್ರ್ಯ ಇತ್ತು ಅಂತ ಹೇಳ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳ ತಾಯಿಯ ಕಾಲದಲ್ಲಿ ಅಷ್ಟು ದಾರಿದ್ರ್ಯ ಇರಲಿಲ್ಲ. ಸಾಕಷ್ಟು ಮನೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಆದರೆ ವೆಂಕಟಾಂಬೆಗೆ ಮನೆಯಲ್ಲಿ ಮಾಡಿದ ಯಾವ ಪದಾರ್ಥವೂ ಸೇರುವುದೇ ಇಲ್ಲ. ಗರ್ಭಿಣಿಯರಿಗೆ ಸಾಮಾನ್ಯ ಇರುತ್ತೆ, ನನಗೆ ಅದು ಸೇರುವುದಿಲ್ಲ ಇದು ಸೇರುವುದಿಲ್ಲ ಅಂತ. ವೆಂಕಟಾಂಬೆಯ ದೋಹದ ಏನು ಗೊತ್ತಾ? ಮನೆಯಲ್ಲಿ ಮಾಡುವುದು ನನಗೆ ಸೇರುವುದಿಲ್ಲ ಅಂತ. ಮನೆಯಲ್ಲಿ ಏನು ಭಕ್ಷ್ಯ ಮಾಡಿದರೂ ಅದನ್ನು ತಿನ್ನಲಿಕ್ಕಿಲ್ವೇ ಇಲ್ಲ, ಭಕ್ಷ್ಯ ಭೋಜ್ಯ ತಿನ್ನಲಿಕ್ಕಿಲ್ವೇ ಇಲ್ಲ. ಯಾರೂ ಕಾಣದ ಹಾಗೆ ಮನೆಯಿಂದ ಹೊರ ಹೋಗೋದು, ಇನ್ನೊಂದು ಮನೆಗೆ ಹೋಗೋದು, ನನಗೆ ಏನಾದರೂ ಕೊಡ್ತೀರಾ, ನೀವು ಇವತ್ತು ಅಡುಗೆ ಮಾಡಿದ್ದೀರಾ, ಏನಾದರೂ ಕೊಡ್ತೀರಾ ಅಂತ ಕೇಳಿ ಅದನ್ನು ತಿಂತಿಲ್ಲ. ಅಂದರೆ ಭಿಕ್ಷುತನ. ಆ ವೆಂಕಟಾಂಬೆಯ ಉದರದ ಒಳಗೆ ಇದ್ದಿರ್ತಕ್ಕಂಥ ವೆಂಕಟನಾಥರು ಮುಂದೆ ಭಿಕ್ಷು ಆಗ್ತಾರೆ. ಆ ಭಿಕ್ಷುವಿನ ಒಂದು ಅಸಾಧಾರಣ ಧರ್ಮ ಬೇಡುವುದು, ಭಿಕ್ಷುತನ. ಅದು ವೆಂಕಟಾಂಬೆ ಮೇಲೆ ಪ್ರಭಾವ ಬೀರಿತ್ತು. ಹಾಗಾಗಿ ವೆಂಕಟಾಂಬೆ ಮನೆಯಲ್ಲಿ ಅಷ್ಟು ಒಳ್ಳೆಯ ಅಡುಗೆ ಇದ್ದರೂ ಕೂಡ ಅದನ್ನು ತಿನ್ನದೆ ಬೇರೆ ಮನೆಗೆ ಹೋಗಿ ಬೇಡಿ ತಿಂತಾ ಇದ್ಲು. ಆ ಬೇಡುವ ಪ್ರವೃತ್ತಿ ಅದು ಅವಳ ಉದರದ ಒಳಗಿದ್ದ ವೆಂಕಟನಾಥನ ಆ ಒಂದು ಸನ್ಯಾಸಿ ಜೀವನದ ಒಂದು ಪ್ರಭಾವದಿಂದಾಗಿ, ಮುಂದೆ ಸ್ವೀಕಾರ ಮಾಡ್ತಕ್ಕಂಥ ಸನ್ಯಾಸಿ ಜೀವನದ ಪ್ರಭಾವದಿಂದಾಗಿ. ಅಷ್ಟು ಆಗಬೇಕು ಅಂದರೆ ಆಗಾಗಲೇ ಅವರು ವೈರಾಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ನೀರು ಹಾಗೆ ಅಂತೆ, ಬಿಸಿಯಾದ ನೀರು ಬೇಕಾಗುವುದು ಸಾಮಾನ್ಯವಾಗಿ ಗರ್ಭಿಣಿಯರಿಗೆ. ಇವಳಿಗೆ ಬೇಡ, ವೆಂಕಟಾಂಬೆಗೆ ಬೇಡ. ನಾನು ಹೋಗಿ ಎಲ್ಲಾದರೂ ನದಿಯ ತಂಪಾದ ನೀರನ್ನು ಕುಡಿದು ಬರ್ತೇನೆ ಅಂತ ಯಾರಿಗೂ ಕಾಣದಂತೆ, ಗರ್ಭಿಣಿಯರು ಹಾಗೆಲ್ಲ ನೀರು ಕುಡಿಬಾರ್ದು ಅಂತ ಹೇಳಿದರೆ ಯಾರಿಗೂ ಕಾಣದಂತೆ ಹೊರ ಹೋಗುವುದು, ಹೋಗಿ ನದಿಯ ನೀರನ್ನು ತುಂಗಭದ್ರೆ ಯಾವುದೋ ನೀರು ಕುಡಿತಾ ಇಲ್ಲಂತೆ. ಅಂದರೆ ಶುದ್ಧವಾದ ಪ್ರಕೃತಿ ಸಹಜವಾದ ಪದಾರ್ಥವನ್ನು ಸ್ವೀಕಾರ ಮಾಡುವಂಥದ್ದು ವೆಂಕಟನಾಥರ ಒಂದು ಮುಂದೆ ಬರ್ತಕ್ಕಂಥ ಸ್ವಭಾವ. ಅದು ಅವರ ವೆಂಕಟಾಂಬೆಯ ಮೇಲೆ ಪ್ರಭಾವ ಬೀರ್ತಾ ಇತ್ತು. ಹೀಗೆ ತಾಯಿಯ ಮೇಲೆ ಪ್ರಭಾವ ಬೀರಬೇಕಾಗಿದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಇಂತಹ ಗುಣಗಳನ್ನೆಲ್ಲ ಅವರು ಅಳವಡಿಸಿಕೊಂಡಿದ್ದರು. ಪ್ರಹ್ಲಾದರಾಜರು ಹೇಗೆ ಕಯಾಧುವಿನ ಗರ್ಭದಲ್ಲಿರುವಾಗಲೇ ಭಗವಂತನ ಸ್ಮರಣೆ ಮಾಡಿ ಆಗರ್ಭ ಶ್ರೀಮಂತರು ಅಂತ ಅನಿಸಿದ್ರೋ, ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ, ಇದನ್ನು ಕಾರ್ಯದ ಮೂಲಕ ತೋರಿಸ್ತಾ ಇದ್ದಾರೆ. ವೆಂಕಟಾಂಬೆ ಇಷ್ಟು ಪರಿವರ್ತನೆಗೆ ಕಾರಣ ಆಗಬೇಕಾಗಿದ್ರೆ ಅವಳ ಗರ್ಭದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅದು ಪ್ರಭಾವ. ರಾಘವೇಂದ್ರ ಸ್ವಾಮಿಗಳು ಹಾಗಾದರೆ ವೆಂಕಟಾಂಬೆಯ ಗರ್ಭದಲ್ಲಿ ಇರುವಾಗಲೇ ಭಗವಂತನ ಬಗ್ಗೆ, ತತ್ವದ ಬಗ್ಗೆ ಅವರು ಚಿಂತನೆ ನಡೆಸ್ತಾ ಇದ್ರು ಅಂತ ಇಷ್ಟು ಹೀಗೆ ಸ್ಪಷ್ಟವಾಗುತ್ತೆ. ಇದನ್ನು ನಾವು ಗಮನಿಸಬೇಕಾದದ್ದು. ಇಷ್ಟು ಸಾಮ್ಯಗಳು. ಇನ್ನು ಒಂದು ವೈಷಮ್ಯವನ್ನು ನಾನು ಹೇಳಿಬಿಡ್ತೇನೆ ನೋಡಿ. ರಾಘವೇಂದ್ರ ಸ್ವಾಮಿಗಳಿಗೂ ಪ್ರಹ್ಲಾದರಾಜರಿಗೂ ಇರುವ ಒಂದು ವೈಷಮ್ಯ. ನಾವು ಭಾಗವತವನ್ನು ಅಧ್ಯಯನ ಮಾಡುವಾಗ ಪ್ರಹ್ಲಾದರಾಜರು ಮಹಾಭಗವದ್ಭಕ್ತರಾಗಿ ನಮಗೆ ಕಾಣಿಸ್ತಾರೆ. ಹೌದು, ಪ್ರಹ್ಲಾದರಾಜರ ಚರಿತ್ರೆ ಭಾಗವತದಲ್ಲಿ ಮಾತ್ರ ಅಲ್ಲ ಇರೋದು, ಹರಿವಂಶವು ಕೂಡ ಪ್ರಸ್ತುತಪಡಿಸುತ್ತೆ. ಹರಿವಂಶದಲ್ಲಿ ಪ್ರಹ್ಲಾದರಾಜರನ್ನು ಈ ರೀತಿ ಚಿತ್ರಣ ಮಾಡಲಾಗಿದೆ. ಹರಿವಂಶ ಬರೆದವರು ವೇದವ್ಯಾಸರೇ. ಅಲ್ಲಿ ಹೇಗಿದೆ ಅಂದರೆ ಭವಿಷ್ಯತ್ ಪರ್ವದಲ್ಲಿ ಹೀಗೆ ಒಂದು ಬರುತ್ತೆ, ಬಲಿ 100 ಅಶ್ವಮೇಧ ಯಾಗವನ್ನು ಮಾಡುವ ಹಿನ್ನೆಲೆಯಲ್ಲಿ
ಅವನು ದೇವತೆಗಳ ರಾಜ್ಯವನ್ನೆಲ್ಲ ಕಸಿದುಕೊಳ್ಬೇಕು ಅಂತ ಅದಕ್ಕೆ ಬೇಕಾದ ಉಪಕ್ರಮವನ್ನು ಮಾಡ್ತಾ ಇದ್ದಾನೆ. ಆಗ ಅಸುರರೆಲ್ಲ ಒಟ್ಟು ಸೇರಿ ದೇವತೆಗಳ ವಿರುದ್ಧ ಕಾದಾಡಬೇಕು ಅಂತ ಸಿದ್ಧನೆ ಮಾಡಿದ್ದಾರೆ. ದೇವತೆಗಳ ವಿರುದ್ಧ ಕಾದಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಹ್ಲಾದನು ಸೇರಿಕೊಂಡಿದ್ದಾನೆ. ಪ್ರಹ್ಲಾದ ರಾಜರು ಕೂಡ ಅದರಲ್ಲಿ ಇದ್ದಾರೆ. ದೇವತೆಗಳ ವಿರುದ್ಧ ಕಾದಾಡುವುದು. ಇದು ಯಾಕೆ ದೇವತೆಗಳ ವಿರುದ್ಧ ಕಾದಾಡುವುದು? ದೇವತೆಗಳ ರಾಜ್ಯವನ್ನು ಕಸಿದುಕೊಂಡು ಬಲಿಗೆ ಕೊಡಬೇಕು ಅಂತ, ತನ್ನ ಮೊಮ್ಮಗನಿಗೆ ಕೊಡಬೇಕು ಅಂತ ಪ್ರಹ್ಲಾದ ರಾಜರು ಕೂಡ ಅದರಲ್ಲಿ ಸೇರಿಕೊಂಡಿದ್ದಾರೆ. ಅಲ್ಲ, ಪ್ರಹ್ಲಾದ ರಾಜರು ಭಾಗವತದಲ್ಲಿ ತನ್ನ ಅನುಗರಿಗೆ ತಸ್ಮಾ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಆಸುರಂ ಭಾವ ಉನ್ಮುಚ್ಯ ತಯಾ ತುಷ್ಯತ್ಯದೋಶ್ಚಜಃ ಅಂತ ಉಪದೇಶ ಮಾಡಿದವರು. ಯಾರಲ್ಲೂ ನಾವು ಅಸುರ ಭಾವ ತೋರಿಸಬಾರ್ದು, ದಯೆಯನ್ನೇ ತೋರಿಸ್ಬೇಕು, ಇದರಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ ಅಸುರ ಬಾಲಕರಿಗೆ ಉಪದೇಶ ಮಾಡಿರ್ತಕ್ಕಂಥ ಪ್ರಹ್ಲಾದರಾಜರು ಭವಿಷ್ಯ ಪರ್ವದಲ್ಲಿ ಹೇಳುವಂತೆ, ಹರಿವಂಶದಲ್ಲಿ ಹೇಳುವಂತೆ ದೇವತೆಗಳ ವಿರುದ್ಧ ಅವರು ಕಾದಾಡಲಿಕ್ಕೆ ತೊಡಗಿದ್ದಾರಲ್ಲ. ಅವರು ಹರಿವಂಶದಲ್ಲಿ ಬಂದದ್ದು ಯಾವುದಾದ್ರು ತಾಮಸ ಪುರಾಣ ಅಂತ ಆದರೆ ನಾವು ತೆಗೆದು ಬಿಸಾಡ್ಬೋದಿತ್ತು, ಇದೇನೋ ಮೋಹಕವಾಗಿ. ಇದು ಹಾಗಲ್ಲ. ಅದು ಯಾರ ವಿರುದ್ಧ? ದೇವತೆಗಳ ವಿರುದ್ಧ. ಅದು ಅನ್ಯಾಯವಾಗಿ. ಯಾಕೆಂದರೆ ಬಲಿ ಅವ ಇಂದ್ರ ಪದವಿಗೆ ಬರುವುದು ಮುಂದಿನ ಮನ್ವಂತರದಲ್ಲಿ, ಈಗ ಅಲ್ಲ. ಈಗಲೇ ಬೇಕು ಅಂತ ಅವ ಇದು ತವಕ ಬರ್ತಾ ಇದ್ದಾನೆ. ಅದಕ್ಕೆ ಪ್ರಹ್ಲಾದ ರಾಜರದ್ದು ಒಂದು ಸಹಾಯ. ಇದು ಹೇಗಾಗುತ್ತೆ? ಇದನ್ನು ಕೂರಿಸಲಿಕ್ಕೆ ಒಂದು ಮಾರ್ಗ ಇದೆ. ಮಧ್ವಗುರುಗಳು, ಈ ರಾಘವೇಂದ್ರ ಸ್ವಾಮಿಗಳು ಎಂದೂ ಈ ರೀತಿ ಮಾಡಿದವರಲ್ಲ. ಇದರಲ್ಲಿ ಬರುತ್ತೆ, ಅವರ ಇದರಲ್ಲಿ ಸದ್ಭಿಹಿ ನ ಸದ್ಭಿಹಿ ಸಾಕಂ ಮೀಮಾಂಸತೆ ಅಂತ ವಾದೀಂದ್ರ ತೀರ್ಥರು ಅವರು ಗುರುಗುಣ ಸ್ತವನದಲ್ಲಿ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ವೈಷ್ಣವರ ವಿರುದ್ಧ ಏನೂ ಚಕಾರವನ್ನು ಎತ್ತುವವರಲ್ಲ. ನ ಸದ್ಭಿಹಿ ಸಾಕಂ ಮೀಮಾಂಸತೆ. ತಾತ್ವಿಕವಾಗಿ ಏನಾದರೂ ವಿರೋಧ ಬಂದರೂ ಕೂಡ ಅದು ಹೇಳಿದವರು ಟೀಕಾಚಾರ್ಯರು, ಅದು ಹೇಳಿದವರು ದೊಡ್ಡ ವ್ಯಕ್ತಿಗಳು. ಹಾಗೆ ಅಂತ ಗಮನಪಟ್ಟು ಅದರ ಬಗ್ಗೆ ಚಕಾರ ಎತ್ತುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಸದ್ಭಿಹಿ ಸಾಕಂ ಮೀಮಾಂಸತೆ ಅಂತ. ಇಷ್ಟು ವೈಷ್ಣವರ ಬಗ್ಗೆ ಗೌರವ ತೋರಿಸಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು. ಆದರೆ ಪ್ರಹ್ಲಾದರಾಜರು ಹರಿವಂಶ ಹೇಳುವಂತೆ ದೇವೇಂದ್ರಾದಿಗಳ ವಿರುದ್ಧ ಅವರು ಕಾದಾಡ್ತಾ ಇದ್ದಾರೆ. ಅಂದರೆ ವೈಷ್ಣವ ದ್ವೇಷ. ಪ್ರಹ್ಲಾದರಾಜರಲ್ಲಿ ಇಷ್ಟು ಭಾಗವತ ವರ್ಣನೆ ಮಾಡುವಂತೆ ಇಷ್ಟು ಭಗವದ್ಭಕ್ತರಾಗಿರ್ತಕ್ಕಂತಹ ಪ್ರಹ್ಲಾದರಾಜರಲ್ಲಿ ಈ ವೈಷ್ಣವ ದ್ವೇಷ ಹೇಗೆ ಬಂತು? ವೈಷ್ಣವ ದ್ವೇಷ ಬಂತು ಅಂದರೆ ಶುದ್ಧವಾದ ಭಗವದ್ಭಕ್ತಿ ಇಲ್ಲ ಅಂತ ಅರ್ಥ. ಇದು ಅವರ ತದ್ಭಕ್ತ ದ್ವೇಷ ಏವಚ ಅಂತ. 9 ಭಕ್ತಿಯ 9 ಮಾಲಿನ್ಯಗಳಲ್ಲಿ ಒಂದು ಮಾಲಿನ್ಯ ತದ್ಭಕ್ತ ದ್ವೇಷ. ಪ್ರಹ್ಲಾದರಾಜರು ಭಗವದ್ಭಕ್ತರಾಗಿರ್ತಕ್ಕಂತಹ ಇಂದ್ರಾದಿಗಳ ವಿರುದ್ಧ ದ್ವೇಷ ಮಾಡ್ತಾ ಇದ್ದಾರೆ ಅಂದರೆ ಅವರ ಭಕ್ತಿ ಶುದ್ಧ ಅಲ್ಲ ಅಂತ ಅರ್ಥ. ಇದು ಹೇಗೆ ಅಂದರೆ ಮಧ್ವಗುರುಗಳು ಒಂದು ನಿರ್ಣಯ ಹೇಳಿದ್ದಾರೆ. ಸಂದರ್ಭ ಹೀಗಿದೆ. ಕಂಸ ಕೆಲವೊಮ್ಮೆ ಒಳ್ಳೊಳ್ಳೆ ಮಾತಾಡಿಬಿಡ್ತಾನೆ. ಒಮ್ಮೆ ವಸುದೇವ ಬಂದಾಗ ಒಳ್ಳೆ ಅಧ್ಯಾತ್ಮ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆಚಾರ ಒಂದು, ಅಲ್ಲ ಕಂಸನ ಬಾಯಿಂದ ಇಂಥ ಮಾತು ಬಂತ, ಆಶ್ಚರ್ಯ ಆಗುತ್ತೆ ಎಂದಾಗ ಬರ್ಬೋದು. ಆಚಾರ್ಯ ಹೇಳ್ತಾರೆ, ಗಾರುಡವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಪೂತನ ಕಂಸ ನರಕ ಶಿಶುಪಾಲಾದಿಷು ದ್ವಿಧಾ ಜೀವಾ ಸಂತಹ ಸಂತಶ್ಚ. ನೋಡಿ ಸಾಧಕರೇ, ಅವರಲ್ಲಿ 2 ಜೀವದ ಆವೇಶ ಇದೆ. ಸಜ್ಜೀವದ ಆವೇಶ, ಅಸಜ್ಜೀವದ ಆವೇಶ. ಅದರಲ್ಲಿ ಯಾರ್ಯಾರನ್ನು ಸಿಕ್ಕಿದ್ದಾರೆ ಅಂದರೆ ಪೂತನೆಯನ್ನು, ಕಂಸನನ್ನು, ನರಕ, ಶಿಶುಪಾಲನನ್ನು ಸೇರಿಸಿ ಆದಿಶು ಕೆಲವರಲ್ಲಿ ಹಾಗೆ ಇದೆ. ತತ್ರ ಬಂಧ್ವಾದಿ ರೂಪಿಣಃ ವಿಷ್ಣೋ ಸಂತಹ. ಭಗವಂತನ ಜೊತೆಗೆ ಒಳ್ಳೆಯ ವ್ಯವಹಾರ ಮಾಡುವಾಗ ಸಜ್ಜೀವದ ಆವೇಶ. ಅದೇ ಅಸಂತಹ ಶತ್ರುರೂಪಿಣಃ. ಶುಭಜೀವ ಪ್ರಕಾಶೇನ ಕದಾಚಿತ್ ಶುಭಬುದ್ಧಯ. ಆ ಶುಭಜೀವದ ಆವೇಶ ಬಂದಾಗ ಕಂಸನಿಂದ ಒಳ್ಳೆಯ ಮಾತು ಬಂತು ನೋಡಿ ಅಂಥದ್ದು ಬರುತ್ತೆ. ವಿಪರ್ಯಯೋ ಅನ್ಯಥಾಚ. ಅಸಜ್ಜೀವದ ಪ್ರಭಾವ ಇರುವಾಗ ಕೆಲವೊಮ್ಮೆ ಕೆಟ್ಟದಾಗಿ ನಡ್ಕೊಳ್ತಾರೆ ಅಂತ. ಇದನ್ನು ನಾವು ಈ ನಿರ್ಣಯವನ್ನು ಆದಿಪದದಿಂದ ಬಲಿಯನ್ನೂ ತಗೊಳ್ಬೇಕು, ಹಾಗೆಯೇ ಪ್ರಹ್ಲಾದನನ್ನು ನಾವು ತಗೊಳ್ಬೇಕು. ಬಲಿರಾಜನು ಹಾಗೆ
ಭಾಗವತದ ಪ್ರಕಾರ ಮಹಾಭಗವದ್ಭಕ್ತವ. ಆದರೆ ಮಹಾಭಾರತ ಮತ್ತು ಹರಿವಂಶದಲ್ಲಿ ದೇವತೆಗಳ ವಿರುದ್ಧ ಕಾದಾಡಿದ್ದಿದೆ, ತುಂಬ ಇದು ಮಾಡುವಂಥದ್ದಿದೆ. ಭಗವಂತನ ಕಿರೀಟವನ್ನೇ ಅಪಹಾರ ಮಾಡಿದ್ದಾನೆ ಅವ. ಅಂತಹ ಕೆಲವು ದುಷ್ಟತನವು ಅವನಿಂದ ನಡೆದಿದೆ. ಬಲಿ ಹೇಗೋ ಹಾಗೆ ಪ್ರಹ್ಲಾದರಾಜರು ಕೂಡ ಅವರು ಬಲಿ ದೇವತೆಗಳ ವಿರುದ್ಧ ಕಾದಾಡುವಾಗ ಅವರಿಗೆ ಕುಮ್ಮಕ್ಕು ಕೊಟ್ಟವರು ಪ್ರಹ್ಲಾದರಾಜರು ಅಂತ ಹರಿವಂಶ ಹೇಳ್ತಾ ಇದೆ. ಅದನ್ನು ಕೂಡಿಸಬೇಕಾಗಿದ್ದರೆ ಪ್ರಹ್ಲಾದರಾಜರಲ್ಲೂ ಕೂಡ ಜೀವದ್ವಯ ಆವೇಶ ಇದೆ. ಹಾಗಾಗಿ ಭಾಗವತ ನಮ್ಮ ಮುಂದೆ ಇರ್ತಕ್ಕಂಥ ಚಿತ್ರಣ ಒಳ್ಳೆಯ ಜೀವದ ಆವೇಶಕ್ಕೆ ಒಳಗಾಗಿರ್ತಕ್ಕಂಥ ಪ್ರಹ್ಲಾದರಾಜರು. ಹರಿವಂಶದಲ್ಲಿ ಬಂದಿರತಕ್ಕಂಥ ಇಂತಹ ಘಟನೆಗಳು ಅದು ಕೆಟ್ಟ ಜೀವದ ಆವೇಶದಿಂದಾಗಿ ಹೀಗೆ ಬಂದಿದೆ ಅಂತ ಹೀಗೆ ನಾವು ನಿರ್ಣಯ ಮಾಡಬೇಕಾಗುತ್ತೆ. ಅಂತೂ ನಾವು ಸಾಮಾನ್ಯವಾಗಿ ಪ್ರಹ್ಲಾದ ಅಂದ ಕೂಡಲೇ ನಮಗೆ ಭಾಗವತ ಚಿತ್ರಣ ಮಾಡಿರ್ತಕ್ಕಂಥ ಪ್ರಹ್ಲಾದನೇ ನಮಗೆ ಕಣ್ಣಿಗೆ ಬರುವಂಥದ್ದು. ಅಂತಹ ಪ್ರಹ್ಲಾದರಾಜನನ್ನು ನಾವು ಕಾಣುವಾಗ ಅವರಲ್ಲಿ ಏನು ಗುಣಗಳು ಕಂಡಿವೆ ಅದೆಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರತಿಫಲಿತವಾದಂತೆ ನಮಗೆ ಕಾಣಿಸುತ್ತೆ. ನಾವು ಈ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ವಿದ್ಯಾಮಾನ್ಯ ತೀರ್ಥರು ಆ ರೀತಿ ಚಿಂತನೆ ನಡೆಸ್ತಾ ಇದ್ದರು. ನೋಡಲಿಕ್ಕೆ ಹೋದರೆ ಇವರಲ್ಲೂ ರಾಘವೇಂದ್ರ ಸ್ವಾಮಿಗಳಲ್ಲೂ ಕೂಡ ಆ ಗುಣಗಳು ಬಂದ ಹಾಗೆ ಕಾಣಿಸುತ್ತೆ ಅಂತ ಈ ಚಿಂತನೆಯನ್ನು ಪ್ರಸ್ತುತಪಡಿಸಿ, ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಈ ರೀತಿ ನಾವು ಕೇಳಬೇಕಾದದ್ದು, ನಮಗೆ ಬೇರೆ ವರ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ನಮಗೆ ಈಗಾಗಲೇ ಭಗವಂತನಲ್ಲಿ ಭಕ್ತಿ ಇದೆ. ನೀವು ಭಗವಂತನಲ್ಲಿ ಭಕ್ತಿ ಮತ್ತು ಆಸ್ತಿಕ್ಯ ಬುದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ಉಳಿದವರಿಗೆ ವರಾದಿಗಳನ್ನು ಕೊಡುವುದು ಅದು ನಮಗೆ ಬೇಕಿಲ್ಲ. ಅಪ್ಪಣ್ಣಾಚಾರ್ಯೇ ಹೇಳಿದಂತೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ವೇದ ಶಾಸ್ತ್ರಾರ್ಥದ ಜ್ಞಾನ ನಮಗೆ ಸಿದ್ಧ ಆಗಬೇಕು. ಅಲ್ಲ, ಈಗಾಗಲೇ ನಮಗೆ ವೇದಶಾಸ್ತ್ರಾರ್ಥದ ಜ್ಞಾನ ಉಂಟು ಇಲ್ಲ. ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೆ, ವೇದವನ್ನು ಅಧ್ಯಯನ ಮಾಡುವುದಿಲ್ಲ. ಆದರೆ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ ವೇದದ ಜ್ಞಾನವೂ ಬರಬೇಕು. ಶಾಸ್ತ್ರ, ವೇದ ಅನುಗುಣವಾದ ಶಾಸ್ತ್ರ ಮತ್ತು ಅರ್ಥ ಅಂದರೆ ಅದು ನಮಗೆ ತಿಳಿದ್ರೆ ಸಾಲದು. ಆಚಾರ್ಯರು ಬ್ರಹ್ಮತರ್ಕದ ಮೂಲಕ ಹೇಳ್ತಾರೆ, ಮುಖ್ಯಾಭಿಧೇಯಸ್ತ್ವರ್ಥ ಸ್ಯಾತ್ ವಾಚ್ಯಂ ಅನ್ಯತ್ರ ಅಂತ ಹೇಳ್ತಾರೆ. ಆ ಅರ್ಥ ಅನ್ನೋದಕ್ಕೆ ಮುಖ್ಯಾಭಿಧೇಯ ಅಂತ ಅರ್ಥ, ಉಳಿದ ಕಡೆ ವಾಚ್ಯ ಅಂತ ಹೇಳೋದು. ಹಾಗಾಗಿ ವೇದಶಾಸ್ತ್ರಾರ್ಥ ಅಂದರೆ ವೇದದಲ್ಲಿ ಮುಖ್ಯವಾಗಿ ಹೇಳಲ್ಪಡ್ತಕ್ಕಂಥ ಭಗವಂತ ವೇದ ಪ್ರತಿಪಾದ್ಯ, ಬ್ರಹ್ಮಸೂತ್ರ, ಮಹಾಭಾರತ, ರಾಮಾಯಣಾದಿಗಳಲ್ಲಿ ಪ್ರತಿಪಾದ್ಯ ಅನ್ನೋದು ಗಟ್ಟಿಯಾಗಿ ನಮಗೆ ಬರಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ನೀವೇ ಅನುಗ್ರಹ ಮಾಡಬೇಕು. ನಾನು ನನ್ನ ಷಡಂಗ ಅಧ್ಯಯನದಿಂದ ಏನೋ ಕಲ್ಕೊಂಡೆ, ಆದರೆ ವೇದದಲ್ಲಿ ಆಪಾತತ ಏನು ಕಾಣಿಸುತ್ತೋ ಅದು ಅರ್ಥ ಆಯಿತು. ಇಲ್ಲ, ನನಗೆ ಅರ್ಥದ ಜ್ಞಾನ ಬರಬೇಕು. ಮುಖ್ಯವಾದ ಅಭಿಧೇಯ ಭಗವಂತ ಅನ್ನೋದು ಹೆಜ್ಜೆ ಹೆಜ್ಜೆಗೆ, ಅಕ್ಷರ ಅಕ್ಷರಕ್ಕೆ, ಶಬ್ದ ಶಬ್ದಕ್ಕೆ, ಸ್ವರ ಸ್ವರಕ್ಕೆ ನನಗೆ ಅರ್ಥ ಆಗಬೇಕು. ಅದು ನಿಮ್ಮ ಅನುಗ್ರಹ ಆಗಬೇಕು ಅಂತ ನಾವು ಕೇಳ್ಕೊಳ್ಬೇಕು. ಜ್ಞಾನ ಸಿದ್ಧ ಎಂದಾಗಲೂ ಹಾಗೆ ಜ್ಞಾನದ ಪ್ರಾಪ್ತಿಗಾಗಿ ಅಂತ ಒಂದು ಅರ್ಥ, ಜ್ಞಾನ ಸಹಿತವಾದ ಸಿದ್ಧಿ. ಜ್ಞಾನ ಯಾಕೆ ಅಂದರೆ ಸಿದ್ಧಿಗಾಗಿ. ಸಿದ್ಧಿ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷವನ್ನು ನೀವು ನೇರವಾಗಿ ಕೊಡಲಿಕ್ಕಾಗೋದಿಲ್ಲ. ಮೋಕ್ಷ ಕೊಡುವುದು ಭಗವಂತನೇ. ಆ ಮೋಕ್ಷಕ್ಕೆ ಶಿಫಾರಸು ಮಾಡುವ ಮೂಲಕ ವೆಂಕಟನಿಗೆ ಹೇಗೆ ಚಿತ್ರದುರ್ಗದಲ್ಲಿ ಮೋಕ್ಷವನ್ನು ಕೊಟ್ಟಿದ್ದೀರೋ ಆ ರೀತಿ ಜ್ಞಾನ ಪಡ್ಕೊಂಡು ನಮ್ಮ ಜ್ಞಾನ ಮೋಕ್ಷಕ್ಕೆ ಉಪಯುಕ್ತ ಆಗುವಂತೆ ನೀವು ಮಾಡಿ. ಮತ್ತು ರಾಮಚಂದ್ರಲ್ಲಿ ನೀವು ಇದರಲ್ಲಿ ಹೇಳಿದ ಹಾಗೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತೋರಿಸಿದ ಹಾಗೆ ನಮ್ಮ ಬಗ್ಗೆ ಭಗವಂತನಲ್ಲಿ ಶಿಫಾರಸು ಮಾಡಿ ನಮಗೆ ಮೋಕ್ಷ ದೊರಕುವಂತೆ ನೀವು ಮಾಡಬೇಕು ಅಂತ ಈ ಅನುಸಂಧಾನದಿಂದ ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧೇ. ಸಂಕೀರ್ತನ ಅಂದರೂ ಅಷ್ಟೇ ಸಾಮಾನ್ಯವಾಗಿ ಭಗವಂತನ ಸಂಕೀರ್ತನ ಅಂತ ಬಂದಾಗ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಶಬ್ದದಿಂದ ನಾವು ಇಟ್ಕೊಳ್ಳುವಂಥದ್ದು. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದದ್ದು, ನಾವು ತಾರತಮ್ಯವನ್ನು ಇಟ್ಕೊಳ್ಬೇಕಾದದ್ದು. ರಾಘವೇಂದ್ರ ಸ್ವಾಮಿಗಳು ಗುರುಗಳೇ ಹೊರತು ಅವರು ದೇವರಲ್ಲ. ಹಾಗಾಗಿ ಅವರ ಸಂಕೀರ್ತನೆ ನಾವು ಮಾಡುವಾಗ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದರೆ ಉಪಯೋಗ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ರಾಮಚಂದ್ರನ ಅರ್ಚಕರು. ಅವರು ವಿಜಯೇಂದ್ರ ತೀರ್ಥರ ಪ್ರಶಿಷ್ಯರು, ಸುಧೀಂದ್ರ ತೀರ್ಥರ ಶಿಷ್ಯರು, ಮಧ್ವಮತದ ವಿಶೇಷವಾಗಿರ್ತಕ್ಕಂಥ ಅವಲಂಬಿಗಳು. ಈ ಹಿನ್ನೆಲೆಯಲ್ಲಿ ಅವರ ಕೀರ್ತನೆ ಇದು ಸಂಕೀರ್ತನೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಇಷ್ಟಪಡ್ತಕ್ಕಂಥ ಕೀರ್ತನೆ ಇದು. ಹಾಗಾಗಿ ಅಪ್ಪಣ್ಣಾಚಾರ್ಯರು ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧೆ ಅಂತ ಹೇಳಿದ್ದಾರೆ. ಅಪ್ಪಣ್ಣಾಚಾರ್ಯರ ಬಾಯಲ್ಲಿ ಬಂದಿದ್ದು ಅದು ಮಂತ್ರ. ಅವರೇನು ಪುಸ್ತಕ ಇಟ್ಕೊಂಡು ಬರೆದದಲ್ಲ. ಇದ್ದಕ್ಕಿದ್ದಂತೆ ರಾಘವೇಂದ್ರ ಸ್ವಾಮಿಗಳು ಅಂತರ್ಧಾನ ಹೊಂದಿದ್ರು ಅಂದಾಗ ಮಂತ್ರ ಬಂತು.
ಮಂತ್ರಕ್ಕೆ ಅನೇಕ ಅರ್ಥಗಳು ಇರುತ್ತೆ, ಅನೇಕ ಅರ್ಥಗರ್ಭಿತವಾಗಿ ಅದು ಹೊರಹೊಮ್ಮುವಂಥದ್ದು. ಹಾಗಾಗಿ ನಾವು ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಆ ಇದರಲ್ಲಿ ಸ್ತೋತ್ರದಲ್ಲಿ ಉಲ್ಲೇಖಗೊಂಡಂತೆ ಈ ರೀತಿ ಸಂಕೀರ್ತನೆ ಮಾಡಿ, ರಾಘವೇಂದ್ರ ಸ್ವಾಮಿಗಳ ಸಂಕೀರ್ತನೆ ಮಾಡಿ, ಅದರಿಂದ ಮುಖ್ಯವಾಗಿ ವೇದ ಶಾಸ್ತ್ರ ಅದರ ಮುಖ್ಯಾರ್ಥದ ಜ್ಞಾನ, ಆ ಜ್ಞಾನ ಮೋಕ್ಷಕ್ಕೆ ಉಪಯೋಗ ಆಗುವಂತೆ ರಾಘವೇಂದ್ರ ಸ್ವಾಮಿಗಳು ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಸಾಧಕರಾದ ತಮಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ವಿಶೇಷ ಇರಲಿ. ರಾಘವೇಂದ್ರ ಸ್ವಾಮಿಗಳನ್ನು ತಾರತಮ್ಯಾನುಸಾರವಾಗಿ ಕೀರ್ತನೆ ಮಾಡಿ, ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತಲೇ ಅವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಪ್ರವಚನವನ್ನು ಮುಗಿಸ್ತೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಫುರ್ತ್. ಕೃಷ್ಣಾರ್ಪಣ.